ಬೆಂಗಳೂರಿನ ಸದಾಶಿವನಗರದ ನಿವಾಸಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಆಗಮಿಸಿದ್ದಾರೆ. ಏರ್ಪೋರ್ಟ್ನಿಂದ ನೇರವಾಗಿ ನಿವಾಸಕ್ಕೆ ಆಗಮಿಸಿದ್ದಾರೆ ಡಿಕೆಶಿ. ಸರ್ಕಾರಿ ಕಾರಿನ ಬದಲು ಖಾಸಗಿ ಕಾರಲ್ಲಿ ಆಗಮಿಸಿದ್ದಾರೆ ಡಿಸಿಎಂ ಡಿಕೆ. ಮರ್ಸಿಡೀಸ್ ಬೆಂಜ್ AMG G63 ಕಾರಲ್ಲಿ ಡಿಸಿಎಂ ಡಿಕೆ ಆಗಮಿಸಿತು. ಇನ್ನು ಡಿಕೆ ಬರ್ತಿದ್ದ ಹಾಗೆ ಅಭಿಮಾನಿಗಳು ಸಂಭ್ರಮಿಸಿದ್ದಾರೆ, ಘೋಷಣೆಗಳನ್ನು ಕೂಗಿದ್ದಾರೆ. ನಿವಾಸದ ಬಳಿ ಇದ್ದ ಬೆಂಬಲಿಗರು ಅಭಿಮಾನಿಗಳಿಗೆ ಡಿಕೆ ಕೈ ಮುಗಿದಿದ್ದಾರೆ. ಮಾಧ್ಯಮಗಳಿಗೆ ಯಾವುದೇ ಪ್ರತಿಕ್ರಿಯೆ ನೀಡದೆ ಡಿಕೆ ಶಿವಕುಮಾರ್ ಮನೆಯೊಳಗೆ ತೆರಳಿದ್ದಾರೆ. ಒಂದು ಕಡೆ ಸಿದ್ದರಾಮಯ್ಯನವರ ನಿವಾಸದಲ್ಲಿ ಚರ್ಚೆ ಮೇಲೆ ಚರ್ಚೆ, ಸಾಲು ಸಾಲು ಸಭೆಗಳು, ಆ ಡೆವಲಪ್ಮೆಂಟ್ಗಳು ಗಮನಿಸ್ತಾ ಇದ್ವಿ. ಮತ್ತೊಂದು ಕಡೆ ಡಿಕೆ ಶಿವಕುಮಾರ್ ಅವರ ಮನೆ ಹತ್ರ ಒಂದು ರೀತಿ ಆಗಲೇ ಅಭಿಮಾನಿಗಳ ಸಂಭ್ರಮ ನೋಡಿದ್ರೆ. ಡಿಕೆ ಶಿವಕುಮಾರ್ ಅವರು ಸರ್ಕಾರಿ ಕಾರಲ್ಲಿ ಬಂದಿಲ್ಲ, ಬದಲಾಗಿ ತಮ್ಮದೇ ಖಾಸಗಿ ಕಾರಲ್ಲಿ ಬಂದಿದ್ದಾರೆ. ನೆರೆದಿದ್ದಂಥ ಅಭಿಮಾನಿಗಳು ಡಿಕೆ ಶಿವಕುಮಾರ್ ಅವರು ಬರ್ತಿದ್ದಾಗೆ ಸಂಭ್ರಮದಲ್ಲಿ ಘೋಷಣೆಗಳನ್ನು ಕೂಗಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಕೈ ಮುಗಿದು ನೇರವಾಗಿ ಮನೆ ಒಳಗೆ ಹೋಗಿದ್ದಾರೆ. ಮಾಧ್ಯಮಗಳ ಯಾವುದೇ ಪ್ರಶ್ನೆಗೆ ಅವರು ಪ್ರತಿಕ್ರಿಯಿಸಿಲ್ಲ, ಬದಲಾಗಿ ಮನೆ ಒಳಗೆ ಹೋಗಿದ್ದಾರೆ. ಇದು ಸದಾಶಿವನಗರದಲ್ಲಿರುವಂತಹ ಡಿಕೆ ಶಿವಕುಮಾರ್ ಅವರ ನಿವಾಸದ ಬಳಿಯ ಚಿತ್ರಣ. ಇದಕ್ಕೆ ಮುಂಚೆ ನಾವು ಸಿದ್ದರಾಮಯ್ಯನವರ ನಿವಾಸದ ಬಳಿ ಯಾವ ರೀತಿ ಇತ್ತು ಪರಿಸ್ಥಿತಿ ಅನ್ನೋದು ನೋಡ್ತಾ ಇದ್ವಿ. ಒಂದು ಸುರ್ಜೇವಾಲಾ ಅವ್ರ ಜೊತೆ ಸಭೆ, ಅದಾದ್ಮೇಲೆ ತಮ್ಮ ಆಪ್ತ ಸಚಿವರ ಜೊತೆಗೆ ಸಭೆ, ಚರ್ಚೆಗಳು ಆ ಕಡೆ ನಡೀತಾ ಇದೆ. ದೆಹಲಿಯಿಂದ ಬಂದವರೇ ನೇರವಾಗಿ ತಮ್ಮ ಸದಾಶಿವನಗರಕ್ಕೆ ಡಿಕೆ ಶಿವಕುಮಾರ್ ಬಂದಿದ್ದಾರೆ. ಇಲ್ಲಿದ್ದಂಥ ಒಂದಷ್ಟು ಬೆಂಬಲಿಗರು ಜೈಕಾರ ಘೋಷಣೆಗಳನ್ನು ಕೂಗಿದ್ದಾರೆ. ಡಿಕೆ ಅವರ ಹತ್ರ ಕೈ ಬೀಸಿ ಕೈ ಮುಗಿದು ಅದಾದ್ಮೇಲೆ ಅಲ್ಲಿಂದ ಹೊರಟಿದ್ದಾರೆ. ಎರಡೂ ಬೆಳವಣಿಗೆಗಳನ್ನು ಗಮನಿಸ್ತಾ ಇದ್ರೆ ಪಾಳೆಯಗಳಲ್ಲಿ ಏನಾಗ್ತಾ ಇದೆ ಅನ್ನುವಂಥದ್ದು ಇದು ಕುತೂಹಲ ಹುಟ್ಟಿಸುವಂಥದ್ದು. ಅಧಿಕೃತವಾಗಿ ಹೈಕಮಾಂಡ್ ಏನು ಹೇಳಿಲ್ಲ ಅಥವಾ ಯಾವುದೇ ಶಾಸಕಾಂಗ ಪಕ್ಷದ ಸಭೆ ಕರೆದಿಲ್ಲ, ಅದೇನೂ ಆಗಿಲ್ಲ ಅಂತ ಸುರ್ಜೇವಾಲಾ ಅವರು ಏನೆಲ್ಲ ಹೇಳ್ತಾ ಇದ್ರು ಅದೆಲ್ಲವೂ ಹೌದು. ಬಟ್ ಅವರು ಏನು ಊಹಾಪೋಹಗಳು ಅಂತ ಕರೀತಿದ್ದಾರೆ ಅದಕ್ಕೆ ಪುಷ್ಟಿ ನೀಡುವಂಥ ಒಂದಾದ ಮೇಲೆ ಒಂದು ಸಾಲು ಸಾಲು ಬೆಳವಣಿಗೆಗಳು ಕಾಣಿಸಿಕ್ತಾ ಇರೋದು. ಇಷ್ಟೆಲ್ಲ ದೊಡ್ಡ ಚರ್ಚೆಯನ್ನು ಈಗ ಹುಟ್ಟು ಹಾಕಿರೋದು ರಾಜ್ಯ ರಾಜಕಾರಣದಲ್ಲಿ. ಯಾಕಂದರೆ CM ಬದಲಾವಣೆ ಅನ್ನೋದು ನಿನ್ನೆ ಮೊನ್ನೆ ಹುಟ್ಟುಕೊಂಡ ಚರ್ಚೆ ಅಲ್ಲ. ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅಧಿಕಾರಕ್ಕೆ ಅಸ್ತಿತ್ವಕ್ಕೆ ಬಂದ ದಿನದಿಂದ 2023 ಚುನಾವಣೆಯಲ್ಲಿ 136 ಸೀಟ್ಗಳನ್ನು ಗೆದ್ದು ಅಧಿಕಾರಕ್ಕೆ ಏರಿದ ದಿನದಿಂದ ಇದ್ದಂಥ ಚರ್ಚೆ ಅದು.